ಬೆಂಗಳೂರು ಗ್ರಾಮಾಂತರ ಎನ್ಡಿಎ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಜಾಪ್ರಭುತ್ವ ಹಬ್ಬಕ್ಕೆ ದಿನಗಣನೆ ಆರಂಭ ಆಗಿದೆ, ಏನ್ ಹೇಳ್ತೀವಿ? ಇಲ್ಲ, ಇವಾಗ ನಮ್ಮ ಚುನಾವಣೆ ಹತ್ರ ಬರ್ತಿದ್ದಾಗೆ ನಮ್ಮ ಪ್ರಚಾರ ಕೂಡ ಹೆಚ್ಚು ವೇಗ ಪಡ್ಕೊಂಡಿದೆ ಮತ್ತು ಎಲ್ಲಾ ನಮ್ಮ ಹಿತೈಷಿಗಳು, ಸ್ನೇಹಿತರುಗಳು ಎಲ್ಲಾ ಬಂದು ಸ್ವಯಂ ಪ್ರೇರಿತರಾಗಿ ಇವತ್ತು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇದು ಒಂಥರ ಸಂತೋಷ ತಂದಿದೆ. ಯಾಕೆಂದ್ರೆ ನನಗ್ ಗೊತ್ತಿಲ್ಲದೇನೆ ಹಲವಾರು ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು, ಅಂದ್ರೆ ನಮ್ಮ ರೋಗಿಗಳು ಅಥವಾ ಅವರ ಪೋಷಕರುಗಳು ಅವರವರೇ ಬಂದು ಸ್ವಯಂ ಪ್ರೇರಿತರಾಗಿ ಸೊ ಅಂದ್ರೆ ಮನಸ್ಸಲ್ಲಿ ಎಷ್ಟೋ ಒಂದು ಸಂತೃಪ್ತಿ ಕೊಡುತ್ತೆ. ಅಟ್ಲೀಸ್ಟ್ ಈಗ ನಾವು ಕರೆಸಿ ಒತ್ತಾಯ ಮಾಡಿ ಕ್ಯಾನ್ವಾಸ್ ಮಾಡಿಸೋದಕ್ಕೂ ಅವರೇ ಪ್ರೀತಿಯಿಂದ ಬಂದು ಸ್ವಯಂ ಪ್ರೇರಿತರಾಗಿ ಕ್ಯಾನ್ವಾಸ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಅದರಿಂದ ಇವತ್ತು ನಾವು ರಾಮನಗರದಲ್ಲಿ ನಮ್ಮ ವಕೀಲರ ಸಂಘಕ್ಕೆ ಬಂದು ವಕೀಲರ ಸಂಘದ ಎಲ್ಲಾ ಸದಸ್ಯರುಗಳನ್ನು ಭೇಟಿ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳಿದ್ದೇನೆ. ಹೃದ್ರೋಗ ತಜ್ಞರಿಗೆ ಕೆಲವೇ 4 ದಿನಗಳು ಕೂಡ ಬಾಕಿ ಇರ್ತಕ್ಕಂಥದ್ದು. ಎದೆ ಬಡಿತ ಜೋರಾಗಿದೆ ಅಂತ. ಎದೆ ಬಡಿತ ಇನ್ಫ್ಯಾಕ್ಟ್ ಹೇಳೋದೇ ಆದ್ರೆ ಈ ಚುನಾವಣೆಗೆ ಬಂದ ಮೇಲೇನೆ ಎದೆ ಬಡಿತ ಸ್ವಲ್ಪ ಕಡಿಮೆ ಆಗಿದೆ. ನಿಜವಾಗ್ಲೂ ನಾನು ಇಟ್ ಯೂಸ್ ಟು ಬಿ ಅರೌಂಡ್ ಎಷ್ಟು ಅಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನೋಡಿ, ನಾವು ಮನಸ್ಸಲ್ಲಿ ಏನು ಬಹಿರಂಗವಾಗಿ ಪೂಜೆ ಮಾಡ್ತೀವೋ ಇಲ್ವೋ, ಒಂದು ರೋಗಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ ಮಾಡಬೇಕಾದ್ರೆ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗಿರುತ್ತೆ. ಅದನ್ನ ನಾವು ತೋರಿಸ್ಕೊಳ್ಳೋದಿಲ್ಲ. ಅಂದ್ರೆ ಅವನಿಗೇನಾದ್ರೂ ಪ್ರೊಸೀಜರ್ ಮಾಡುವಾಗ ಅಪಾಯ ಆಗ್ಬಿಟ್ರೆ ಅಥವಾ ಅವರ ಕಾಂಪ್ಲಿಕೇಶನ್ಸ್ ಏನಾದ್ರು ಬಂದ್ರೆ ಅವನ ಜೀವನ ಎಷ್ಟೋ ಸರಿ ಅದಕ್ಕೋಸ್ಕರ ನಾವು ಮನಸ್ಸಲ್ಲೇ ರೋಗಿಗಳ ಪರವಾಗಿ ಪೂಜೆ ಮಾಡ್ಕೋದು, ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅಯ್ಯೋ, ಈ ಪ್ರೊಸೀಜರ್ ಸಕ್ಸಸ್ ಆಗ್ಲಪ್ಪ, ಅವನ್ಗೆ ಒಳ್ಳೇದಾಗ್ಲಪ್ಪ, ಆ ರೀತಿ. ಸೊ ಅದರಿಂದ ನಮಗೆ ಹೃದಯದ ಬಡಿತ ಆಪರೇಷನ್ ಥಿಯೇಟರ್ ಅಲ್ಲೇ ಜಾಸ್ತಿ ಇತ್ತು. ಅಂದ್ರೆ ಆಪರೇಷನ್ ಅಂದ್ರೆ ನಾನು ಕ್ಯಾತ್ ಲ್ಯಾಬ್ ಪ್ರೊಸೀಜರ್ಸ್ ಮಾಡ್ತೀವಿ, ಅದನ್ನ ನಾವು ಕ್ಯಾತ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಆ ರೀತಿ ಏನಿಲ್ಲ. ಅಂದ್ರೆ ಇವೆಲ್ಲ ಚುನಾವಣೆ ಅಂದ್ಮೇಲೆ ಕಂಟೆಸ್ಟ್ ಇದ್ದೇ ಇರುತ್ತೆ. ಸೊ ಯಾವುದೇ ಚುನಾವಣೆ ಸುಲಭವಾಗಿ ತೆಗೆದುಕೊಳ್ಳಕ್ಕಾಗಲ್ಲ, ಗಂಭೀರವಾಗಿ ತೆಗೆದುಕೊಳ್ಬೇಕು. ಸೊ ನಾವು 8 ವಿಧಾನಸಭಾ ಕ್ಷೇತ್ರಗಳನ್ನ ಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ಉತ್ತಮವಾದ ಜನಸ್ಪಂದನೆ ಸಿಗ್ತಾ ಇದೆ. ಹೀಗಾಗಿ ಈ ಚುನಾವಣೆ ಪ್ರಚಾರ ನಡೆದಿದೆ. ಸರ್, ಈಗ ನಿಮ್ಮ ಎದುರಾಳಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥವ್ರು. ನಿಮಗೆ ಗೆಲುವಿನ ವಿಶ್ವಾಸ ಎಷ್ಟಿದೆ? ಅಲ್ಲ, ಗೆಲುವಿನ ವಿಶ್ವಾಸ ದಿನೇ ದಿನೇ ಜಾಸ್ತಿ ಇದೆ. ನೋಡ್ಬೋದು, ನೀವು ಕೂಡ ಕಳೆದ 20-25 ದಿನಗಳಿಂದ ನಮ್ಮನ್ನ ಇಂಟರ್ವ್ಯೂ ಮಾಡ್ತಾನೆ ಇದ್ದೀರಾ. ತಮಗೂ ಗೊತ್ತಿರುತ್ತೆ, ಬಹುಶಃ ಈ ಪ್ರಶ್ನೆಗೆ ಉತ್ತರ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹೀಗಾಗಿ ಪ್ರಚಾರ ಸಾಗಿದೆ, ಜನರ ಸ್ಪಂದನೆ ಜಾಸ್ತಿ ಆಗ್ತಾ ಇದೆ. ಸೊ ಇನ್ನೇ ಇರೋದು 4-5 ದಿವಸ ಇದೆ ಅಷ್ಟೇನೆ, ನೀವು ಹೇಳಿದಾಗೆ. ಸೊ ಗೆಲುವಿನ ವಿಶ್ವಾಸ ಡೆಫಿನೆಟ್ ಆಗಿದೆ. ಬಿಜೆಪಿಯವರು ಅಭಿವೃದ್ಧಿಯನ್ನ ಏನೂ ಮಾಡಿಲ್ಲ, ಅವ್ರು ಬರೀ ಜನರಿಗೆ ಚುಂಬನ ಕೊಟ್ಟಿದ್ದಾರೆ ಅಂತ ಎದುರಾಳಿಯ ಒಂದು ಪಕ್ಷ ಸಾಕಷ್ಟು ಟೀಕೆಯನ್ನ ಮಾಡ್ತಿದೆ. ಇವಾಗ ಇದಕ್ಕೆಲ್ಲ ಆಗಿದೆಯಲ್ಲ, ಏನೇನ್ ಸಾಧನೆ ಆಗಿದೆ. ಇವತ್ತು ಭಾರತ ದೇಶ ಎಷ್ಟು 11ನೇ ಪೊಸಿಷನ್ ನಲ್ಲಿತ್ತು, ಯಾವುದು ಆರ್ಥಿಕ ಸ್ಥಿತಿನಲ್ಲಿ. ಇವತ್ತು ಇಟ್ ಹ್ಯಾಸ್ ಮೂವ್ ಟು 5th ಪ್ಲೇಸ್. ಸೊ ಬೈ 2027 ಇಂಡಿಯಾ ವಿಲ್ ಬಿ ದಿ 3rd ಲಾರ್ಜೆಸ್ಟ್ ಎಕಾನಮಿ. ಸೊ ಅದೇನೆ ಇಟ್ ಸಮರೈಸಸ್ ಎವ್ರಿಥಿಂಗ್. ಅದೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. 11ನೇ ಸ್ಥಾನದಲ್ಲಿತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ, ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ. ನಂತರ ಎಲ್ಲ ಹಲವಾರು ಜನ ಪರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗ ಎಷ್ಟು ಕೋಟಿ ಕುಟುಂಬಗಳಿಗೆ ಗ್ಯಾಸ್ ಕನೆಕ್ಷನ್ ಆಗಿದೆ, ಸುಮಾರು ಕೋಟಿ ಜನರಿಗೆ ಇದು ಕುಡಿಯುವ ನೀರಿನ ಘಟಕವನ್ನು ಕೊಟ್ಟಿದ್ದಾರೆ ಮತ್ತು ಶೌಚಾಲಯಗಳನ್ನು ಕೊಡಿಸಿದ್ದಾರೆ. ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇನೆ ಸುಮಾರು 17 ಲಕ್ಷ ಜನರಿಗೆ ಪ್ರಧಾನ ಮಂತ್ರಿ ಗರೀಬ್ ಹಠಾವೋ ಸ್ಕೀಮ್ ಅಲ್ಲಿ ಅಕ್ಕಿ ಕೊಟ್ಟಿದ್ದಾರೆ, ಎಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ. ಆಮೇಲೆ ಸುಮಾರು 1,70,000 ಶೌಚಾಲಯವನ್ನು ಕಟ್ಟಿಸಿದ್ದಾರೆ ಗ್ರಾಮಾಂತರದಲ್ಲಿ. ಕೇಂದ್ರ ಸರ್ಕಾರ ಸುಮಾರು 1,41,000 ಕುಡಿಯುವ ನೀರಿನ ಘಟಕವನ್ನು ಕೊಡಿಸಿದ್ದಾರೆ. ಸುಮಾರು 4,20,000 ಕುಟುಂಬಗಳಿಗೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಇದಾಗಿದೆ, ಯಾವುದು ಸಹಾಯ ಆಗಿದೆ. ಸುಮಾರು 30 ಲಕ್ಷ LED ಬಲ್ಬ್ಸ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದಿದೆ. ಸೊ ನಂತರ ಎಕ್ಸ್ಪ್ರೆಸ್ ಹೈವೇಸ್ ಹೇಗೆ ಎಷ್ಟಾಗಿದೆ, ರೈಲ್ವೆ ಟ್ರ್ಯಾಕ್ ಎಷ್ಟಾಗಿದೆ, ಏರ್ಪೋರ್ಟ್ಸ್ ಎಷ್ಟಾಗಿದೆ. ಎಕ್ಸ್ಪ್ರೆಸ್ ಹೈವೇಸ್ ಇವತ್ತು ಒಂದು ಮಾಹಿತಿ ಪ್ರಕಾರ ಪ್ರತಿದಿನ
ಇವತ್ತು ನರೇಂದ್ರ ಮೋದಿ ಸರ್ಕಾರದ ಅವರ ಮುಂದಾಳತ್ವದಲ್ಲಿ ಪ್ರತಿದಿನ 24 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಆಗ್ತಾ ಇದೆ ದೇಶದಲ್ಲಿ. 14 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಆಗ್ತಾ ಇದೆ. ಸರ್, ಈಗ ನಿಮ್ಮ ಒಂದು ಎದುರಾಳಿ ಏನಿದ್ದಾರೆ ಅವ್ರು ಹೇಳ್ತಾರೆ ಬಿಜೆಪಿಯಿಂದ ಈ ಕ್ಯಾಂಡಿಡೇಟ್ ಬಂದವ್ರೆ ಅವ್ರು ಇಲ್ಲಿ ಬರೀ ನೆಂಟ್ರಷ್ಟೇ. ಅಂದ್ರೆ ನಾನು ಈ ಕ್ಷೇತ್ರಕ್ಕೆ ಮಾತ್ರ ಪರಿಚಯ ಇಲ್ಲ, ಇಡೀ ರಾಜ್ಯಕ್ಕೆ ಪರಿಚಯ ಇದ್ದೀನಿ, ಇಡೀ ದೇಶಕ್ಕೆ ಪರಿಚಯ ಇದ್ದೀನಿ. ಈಗ ನಾನು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ 2 ಕೋಟಿ ಜನರ ಸಂಪರ್ಕಕ್ಕೆ ಬಂದಿದ್ದೀನಿ. ಬರೀ ಇದು ಪಾರ್ಲಿಮೆಂಟರಿ ಸೆಗ್ಮೆಂಟಿಗೆ ಮಾತ್ರ ಗೊತ್ತಿಲ್ಲ ನಾನು. ಈಗ ನಾನು ಗುಲ್ಬರ್ಗಾಗ ಹೋದ್ರೂ ಗೊತ್ತು, ರಾಯಚೂರ್ಗೆ ಹೋದ್ರೂ ಗೊತ್ತು, ಮೈಸೂರ್ಗೆ ಹೋದ್ರೂ ಗೊತ್ತು, ಹೈದರಾಬಾದ್ಗೆ ಹೋದ್ರೂ ಗೊತ್ತು, ಡೆಲ್ಲಿಗೆ ಹೋದ್ರೂ ಗೊತ್ತು. ನೀವು ನೆಂಟ್ರಲ್ಲ ಮನೆ ಮಗ ಅಂತ ಹೇಳ್ತಿದ್ದೀರಿ. ಅಲ್ಲ, ನಾವು ಜನರ ಮಗ. ಏನ್ ಹೇಳಿ? ಜನರ ಮಗ. ಸಾಮಾನ್ಯ ಜನರ ಮಗ. ಸರ್, ಈಗ ನೀವು ಯಾರನ್ನಾರು ಸೆಲೆಬ್ರಿಟಿನ ಏನಾದ್ರು ಕರ್ಕೊಂಡ್ಬಂದು ಪ್ರಚಾರ ಮಾಡೋ ಅಂತದ್ದು ಏನಾದ್ರು ಇದೆಯಾ? ನನಗೆ ಸೆಲೆಬ್ರಿಟಿಗಿಂತ ನಮ್ಮ ಮತದಾರರೇ ಸೆಲೆಬ್ರಿಟಿ. ನನಗೆ ಯಾರು ಹೇಳಿ? ವೋಟರ್ಸ್ ದೆಮ್ಸೆಲ್ಸ್ ಆರ್ ಸೆಲೆಬ್ರಿಟೀಸ್. ಏನ್ ಹೇಳ್ತೀರಿ ಸರ್ ಈ ನಿಮ್ಮ ಸೆಲೆಬ್ರಿಟಿಗಳಿಗೆ? ಸೆಲೆಬ್ರಿಟಿಗಳಿಗೆ ಎಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ಈ 25ನೇ ತಾರೀಕು ಈ ಎಮರ್ಜೆನ್ಸಿ ಕೇರ್ ಇದ್ದಂಗೆ. ಸೊ ಏನೇನು ತಂತ್ರಗಳು ಏನೇನು ಇರುತ್ತಲ್ಲ, ಆ ತಂತ್ರಗಳಿಗೆ ಪ್ರತಿತಂತ್ರ ರೂಪಿಸಬೇಕಾಗುತ್ತೆ. ನಿಜವಾದ ಪ್ರತಿತಂತ್ರ ಅಂದ್ರೆ ಅವರು ಕಮಲದ ಗುರುತಿಗೆ ಡಾಕ್ಟರ್ CN ಮಂಜುನಾಥ್ಗೆ ಕ್ರಮಾಂಕ 1 ಅದಕ್ಕೆ ಮತದಾನ ಹಾಕೋದೇ ಒಂದು ಪ್ರತಿತಂತ್ರ. ಇದಿಷ್ಟು ಇಂಡಿಯಾ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಬೈರಸ್ ತಿಪ್ಟೂರ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.